ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಖರ್ಜೂರವನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ದೇಹಕ್ಕೆ ಶಕ್ತಿ, ಬಿ ಸ್ನಾಯು ಬಲ, ಸಿ ಕಿಡ್ನಿ ನಿರ್ವಿಷ, ಡಿ ಲೈಂಗಿಕ ಆಸಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಖರ್ಜೂರವನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ದೇಹಕ್ಕೆ ಉತ್ತಮ ರೀತಿಯ ಪ್ರೋಟೀನ್ ದೊರೆಯುತ್ತದೆ. ಹಾಲು ಮತ್ತು ಖರ್ಜೂರ ಎರಡರಲ್ಲೂ ಹೇರಳವಾದ ಪೌಷ್ಟಿಕಾಂಶವಿದೆ. ಅಲ್ಲದೆ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಅಂಶ ಕೂಡ ದೇಹಕ್ಕೆ ದೊರೆಯುತ್ತದೆ. ಖರ್ಜೂರ ಮತ್ತು ಹಾಲನ್ನು ಒಟ್ಟಿಗೆ ಸೇವನೆ ಮಾಡುವುದರಿಂದ ಶರೀರಕ್ಕೆ ಪ್ರೋಟೀನ್ ಅಂಶ ಸಮತೋಲನದಲ್ಲಿ ದೊರೆಯುತ್ತದೆ. ಈ ಮೂಲಕ ಸ್ನಾಯು, ಮೂಳೆಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಇವೆರಡು ಪರಿಪೂರ್ಣ ಆಹಾರವಾಗಿದ್ದು, ನೀವೇನಾದರೂ ಬೆಳಗ್ಗಿನ ತಿಂಡಿಯನ್ನು ತ್ಯಜಿಸಿದ್ದರೆ 2 ಖರ್ಜೂರ ತಿಂದು 1 ಗ್ಲಾಸ್ ಹಾಲನ್ನು ಕುಡಿಯುವುದು ಉತ್ತಮ. ಇದರಿಂದ ಇಡೀ ದೇಹಕ್ಕೆ ಬೇಕಾದ ಶಕ್ತಿ ಸಿಗುತ್ತದೆ. ಅಲ್ಲದೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುತ್ತದೆ. ಎರಡನೇ ಪ್ರಶ್ನೆ, ಯಾವುದರ ಜೊತೆಗೆ ಅಥವಾ ನಂತರ ಮೊಸರನ್ನು ತಿನ್ನಬಾರದು? ಆಪ್ಷನ್ಸ್: ಎ ಉದ್ದಿನಬೇಳೆ, ಬಿ ಮಾವಿನ ಹಣ್ಣು, ಸಿ ಜೇನುತುಪ್ಪ, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮ್ಯಾಂಗೋ ಮಿಲ್ಕ್ ಶೇಕ್ ಅಥವಾ ಮೊಸರಿನೊಂದಿಗೆ ಮಾವಿನ ಹಣ್ಣನ್ನು ಬೆರೆಸಿ ಮಾಡಿದ ಪದಾರ್ಥಗಳಿಂದ ದೂರವಿರಿ. ಮೊಸರು ಬೆರೆಸಿದ ಮಾವಿನ ಹಣ್ಣನ್ನು ತಿನ್ನುವುದು ಅಥವಾ ಮಾವಿನ ಹಣ್ಣು ತಿಂದ ನಂತರ ಮೊಸರು ತಿನ್ನುವುದರಿಂದ ಆರೋಗ್ಯ ಸಮಸ್ಯೆ ಉದ್ಭವವಾಗುತ್ತದೆ. ಹಾಗೆಯೇ ಉದ್ದಿನಬೇಳೆ ಬಳಸಿ ಯಾವುದೇ ಪದಾರ್ಥವನ್ನು ಮಾಡಿದ್ದರೂ ಅದನ್ನು ತಿಂದ ಬಳಿಕ ಮೊಸರು ಬಳಕೆ ಮಾಡದಿರುವುದು ಒಳಿತು. ಇದರಿಂದಾಗಿ ಹೊಟ್ಟೆ ಉಬ್ಬಸ, ಅಸಿಡಿಟಿ, ವಾಕರಿಕೆ ಇತ್ಯಾದಿ ಸಮಸ್ಯೆಗಳು ಆಗುತ್ತವೆ. ಮೂರನೇ ಪ್ರಶ್ನೆ, ಪಪ್ಪಾಯಿ ಎಲೆಯ ರಸವನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಇಮ್ಯುನಿಟಿ ಹೆಚ್ಚಳ, ಬಿ ಗ್ಯಾಸ್ ನಿವಾರಣೆ, ಸಿ ಜ್ವರ ಬರುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಪ್ಪಾಯಿ ಎಲೆಗಳ ರಸವನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಜ್ವರದಿಂದ ನಮ್ಮನ್ನು ಕಾಪಾಡುತ್ತದೆ ಮತ್ತು ಜ್ವರ ಬರದಂತೆ ನೋಡಿಕೊಳ್ಳುತ್ತದೆ. ಗ್ಯಾಸ್, ಉಬ್ಬುವಿಕೆ ಮತ್ತು ಇತರೆ ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲುತ್ತಿರುವವರು ಪಪ್ಪಾಯಿ ಎಲೆ ಜ್ಯೂಸ್ ಕುಡಿಯುವುದರಿಂದ ಪ್ರಯೋಜನ ಪಡೆಯಬಹುದು. ಪಪ್ಪಾಯಿ ಎಲೆಗಳ ಜ್ಯೂಸ್ನಲ್ಲಿ ವಿಟಮಿನ್ ಎ, ಇ, ಸಿ, ಕೆ ಮತ್ತು ಬಿ ಇರುವುದರಿಂದ ಪಪ್ಪಾಯಿ ಎಲೆಗಳ ರಸ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣಕ್ಕೆ ತರುತ್ತದೆ. ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಪಪ್ಪಾಯಿ ಎಲೆಯ ರಸವನ್ನು ಸೇವಿಸುವುದರಿಂದ ಸಮಸ್ಯೆ ಕಡಿಮೆಯಾಗುತ್ತದೆ. ನಾಲ್ಕನೇ ಪ್ರಶ್ನೆ, ದಾಸವಾಳದ ಚಹಾ ಅಥವಾ ಟೀ ಕುಡಿಯುವುದರಿಂದ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ರಕ್ತ ಪರಿಚಲನೆ, ಬಿ ತೂಕ ನಷ್ಟ, ಸಿ ಆರೋಗ್ಯಕರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತ ಪರಿಚಲನೆ. ದಾಸವಾಳ ಚಹಾ ಕುಡಿಯುವುದರಿಂದ ಇದು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗುವಂತೆ ನೋಡಿಕೊಳ್ಳುತ್ತದೆ. ಇದರಿಂದ ನಮ್ಮ ತಲೆಯ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ ಹಾಗೂ ಸಣ್ಣ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗುವುದನ್ನು ತಡೆಯುತ್ತದೆ. ಉರಿಯೂತ, ಲಿವರ್ ಸಮಸ್ಯೆ, ಮಲಬದ್ಧತೆಯಂತಹ ಸಮಸ್ಯೆಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಯಾವುದನ್ನು ಮುಖಕ್ಕೆ ಹಚ್ಚುವುದರಿಂದ ಸುಲಭವಾಗಿ ಮುಖದ ಚರ್ಮದ ಎಲ್ಲ ಸಮಸ್ಯೆಗಳು ದೂರಾಗುತ್ತವೆ? ಆಪ್ಷನ್ಸ್: ಎ ಅರಿಶಿಣ, ಬಿ ಮೊಸರು, ಸಿ ಬೆಣ್ಣೆ, ಡಿ ಕೆನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕೆನೆ. ಚರ್ಮದ ಆರೋಗ್ಯಕ್ಕೆ ಬೆಸ್ಟ್ ಮನೆ ಮದ್ದು ಕೆನೆ. ಕೆನೆ ಬಳಸುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಮುಖದಲ್ಲಿರುವ ಕಲೆ, ಕೊಳೆ ಮಾಯವಾಗಿ ತ್ವಚೆ ಮೃದುವಾಗುತ್ತದೆ. ಹಾಲಿನ ಕೆನೆಯೊಂದಿಗೆ ಕೆಲವು ವಸ್ತುಗಳನ್ನು ಬೆರೆಸಿ ಫೇಸ್ ಪ್ಯಾಕ್ ತಯಾರಿಸುವುದರಿಂದ ತ್ವಚೆಯು ಅನೇಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯುತ್ತದೆ. ಆರನೇ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತದೆ? ಆಪ್ಷನ್ಸ್: ಎ ಭಾರತ, ಬಿ ದುಬೈ, ಸಿ ಚೀನಾ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೇಶ ಚೀನಾ. 2022ರಲ್ಲಿ ಚೀನಾವು ಇಡೀ ವಿಶ್ವದಲ್ಲೇ ಉತ್ಪಾದನೆಗೊಂಡ ಚಿನ್ನದ ಶೇಕಡ 10.6% ಉತ್ಪಾದಿಸಿತ್ತು. ಏಳನೇ ಪ್ರಶ್ನೆ, ಬಿಸಿ ಹಾಲಿನೊಂದಿಗೆ ಜಿಲೇಬಿಯನ್ನು ತಿನ್ನುವುದರಿಂದ ಏನಾಗುತ್ತದೆ?
ಆಪ್ಷನ್ಸ್ ಎ ತೂಕ ಹೆಚ್ಚುತ್ತದೆ, ಬಿ ಸ್ಟ್ರೆಸ್ ಬೂಸ್ಟರ್, ಸಿ ಒತ್ತಡ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾಲಿನೊಂದಿಗೆ ಜಿಲೇಬಿ ಸೇವನೆ ಮಾಡುವುದರಿಂದ ಒತ್ತಡ ನಿವಾರಿಸಲು ಸಹಾಯ ಮಾಡುತ್ತದೆ. ಅದನ್ನು ತಿನ್ನುವುದು ಏಕಾಗ್ರತೆಯ ಶಕ್ತಿಯನ್ನು ವೇಗಗೊಳಿಸುತ್ತದೆ. ಜಿಲೇಬಿಯು ಒಂದು ಸ್ಟ್ರೆಸ್ ಬೂಸ್ಟರ್ ಆದ್ದರಿಂದ ನೀವು ಉದ್ವಿಗ್ನಗೊಂಡಾಗ ಅಥವಾ ಒತ್ತಡಕ್ಕೊಳಗಾದಾಗೆಲ್ಲ ರಸಭರಿತ ತಾಜಾ ಜಿಲೇಬಿ ಸೇವಿಸುವುದು ಉತ್ತಮ. ಇದರ ಸಿಹಿ ಮನಸ್ಸನ್ನು ಹಗುರಗೊಳಿಸುತ್ತದೆ ಮತ್ತು ಅದನ್ನು ತಿನ್ನುವುದರಿಂದ ಆತಂಕ ಮತ್ತು ಒತ್ತಡವು ನಿವಾರಣೆಯಾಗುತ್ತದೆ. ಹಾಗೆಯೇ ತಲೆನೋವು, ಶೀತ, ನೆಗಡಿ ಎಲ್ಲ ಮಾಯವಾಗುತ್ತವೆ. ಜೊತೆಗೆ ಅತಿಯಾದ ಜಿಲೇಬಿ ಸೇವನೆಯು ತೂಕ ಹೆಚ್ಚಾಗುವಂತೆ ಮಾಡುತ್ತದೆ. 8ನೇ ಪ್ರಶ್ನೆ, ಹೆಚ್ಚು ಗೋಧಿಯನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಕರಳು ಹಾನಿ, ಬಿ ಮಲಬದ್ಧತೆ, ಸಿ ಅಜೀರ್ಣ, ಡಿ ಅಸ್ವಸ್ಥತೆ. ಸರಿಯಾದ ಉತ್ತರ ಆಪ್ಷನ್ ಎ ಕರಳು ಹಾನಿ. ಗೋಧಿಯು ಪ್ರಮುಖ ಶಕ್ತಿಯ ಮೂಲವಾಗಿದೆ. ಗೋಧಿಯು ಆರೋಗ್ಯಕ್ಕೆ ಅಗತ್ಯವಾದ ಅಥವಾ ಪ್ರಯೋಜನಕಾರಿಯಾದ ಹಲವಾರು ಘಟಕಗಳನ್ನು ಗಣನೀಯ ಪ್ರಮಾಣದಲ್ಲಿ ಒದಗಿಸುತ್ತದೆ. ಹೆಚ್ಚು ಗೋಧಿಯನ್ನು ಸೇವಿಸುವುದರಿಂದ ಕರುಳಿನ ಒಳಪದರವನ್ನು ಹಾನಿಗೊಳಿಸುತ್ತದೆ ಮತ್ತು ಅಗತ್ಯ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ಅದರಲ್ಲಿ ಕಂಡುಬರುವ ಗ್ಲುಟೆನ್ನಿಂದಾಗಿ ಗೋಧಿಯು ಸಮಸ್ಯಾತ್ಮಕವಾಗಿರುತ್ತದೆ. ಗ್ಲುಟೆನ್ ಒಂದು ಪ್ರೋಟೀನ್ ಆಗಿದ್ದು ಅದು ಕೆಲವರಲ್ಲಿ ಅಡ್ಡ ಪರಿಣಾಮಗಳನ್ನು ಉಂಟುಮಾಡುತ್ತದೆ. 9ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಕಿತ್ತಳೆ ಹಣ್ಣನ್ನು ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಕಾಂತಿಯುತ ಚರ್ಮ, ಬಿ ದೇಹ ದುರ್ಬಲ, ಸಿ ಅಸಿಡಿಟಿ, ಡಿ ತೂಕ ನಷ್ಟ. ಸರಿಯಾದ ಉತ್ತರ ಆಪ್ಷನ್ ಸಿ ಅಸಿಡಿಟಿ. ಖಾಲಿ ಹೊಟ್ಟೆಯಲ್ಲಿ ಕಿತ್ತಳೆ ಹಣ್ಣು ಅಥವಾ ಯಾವುದೇ ಹಣ್ಣನ್ನು ತಿನ್ನುವುದು ಒಳ್ಳೆಯದಲ್ಲ. ಕಿತ್ತಳೆ ರಸದಲ್ಲಿ ಆಮ್ಲ ಇರುತ್ತದೆ. ಜೊತೆಗೆ ಜಠರವು ಪಚನಕ್ಕೆಂದು ಆಮ್ಲ ಉತ್ಪತ್ತಿ ಮಾಡುತ್ತದೆ. ಇದರಿಂದ ಅನಾನುಕೂಲವೇ ಹೆಚ್ಚು. ಹೀಗಿರುವಾಗ ಖಾಲಿ ಹೊಟ್ಟೆಯಲ್ಲಿ ಕಿತ್ತಳೆ ಹಣ್ಣನ್ನು ಸೇವಿಸಿದರೆ ಆಮ್ಲೀಯತೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 10ನೇ ಪ್ರಶ್ನೆ, ಯಾವ ಹಣ್ಣನ್ನು ಸೇವಿಸುವುದರಿಂದ ಹಸಿವು ಹೆಚ್ಚಾಗುತ್ತದೆ? ಆಪ್ಷನ್ಸ್ ಎ ದಾಳಿಂಬೆ, ಬಿ ಪರಂಗಿ, ಸಿ ಬಾಳೆಹಣ್ಣು, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ. 100 ಗ್ರಾಂ ದಾಳಿಂಬೆ ರಸಕ್ಕೆ ಸ್ವಲ್ಪ ಕಲ್ಲು ಉಪ್ಪು ಮತ್ತು ಜೇನುತುಪ್ಪ ಬೆರೆಸಿ ತಿನ್ನುವುದರಿಂದ ಹಸಿವು ಹೆಚ್ಚುತ್ತದೆ ಹಾಗೂ ಜೀರ್ಣಶಕ್ತಿಯು ಬಲವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಹೆಚ್ಚು ಅನ್ನ ತಿನ್ನುವವರಿಗೆ ಯಾವ ರೋಗ ಬರುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಅಧಿಕ ಬೊಜ್ಜು, ಸಿ ಶುಗರ್, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ. ಹೆಚ್ಚು ಅನ್ನವನ್ನು ಸೇವಿಸುವುದರಿಂದ ಗ್ಯಾಸ್ ಮತ್ತು ಅಸಿಡಿಟಿ ಉಂಟಾಗುತ್ತದೆ. ವಾಸ್ತವವಾಗಿ ಅಕ್ಕಿಯಲ್ಲಿ ನಾರಿನಾಂಶವು ತುಂಬ ಕಡಿಮೆಯಾಗಿರುತ್ತದೆ. ಈ ಕಾರಣದಿಂದಾಗಿ ಅದನ್ನು ತಿಂದ ನಂತರ ಹೊಟ್ಟೆಯಲ್ಲಿ ಗ್ಯಾಸ್ ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ. ಅಕ್ಕಿಯ ಅತಿಯಾದ ಸೇವನೆಯು ನಿಮ್ಮ ತೂಕ ಹೆಚ್ಚಾಗಲು ಕಾರಣವಾಗಬಹುದು. ಆದಾಗ್ಯೂ ಅಂತಹ ಅನ್ನವನ್ನು ಅತಿಯಾಗಿ ತಿನ್ನುವುದರ ಜೊತೆಗೆ ನೀವು ಅನ್ನವನ್ನು ತಿಂದ ತಕ್ಷಣ ಮಲಗುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇನ್ನೂ ಹೆಚ್ಚಾಗಿರುತ್ತದೆ. ಮತ್ತು ಯಾರು ಸಮತೋಲಿತ ಪ್ರಮಾಣದಲ್ಲಿ ಅನ್ನವನ್ನು ತಿನ್ನುತ್ತಾರೋ ಅವರು ದೈಹಿಕವಾಗಿಯೂ ಚಟುವಟಿಕೆಯಿಂದ ಇರುತ್ತಾರೆ. ಇದು ಅವರ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.